ನಮಸ್ಕಾರ ವೀಕ್ಷಕರೇ. ಮುತ್ತಿನ ಹಾರ ಒಂದು ಕ್ಲಾಸಿಕ್ ಮೂವಿ. ವಿಷ್ಣು ಸಾರ್ ಅವರ ಒಂದು ಕೆರಿಯರ್ಲಿ ಒಂದು ದೊಡ್ಡ ಬಜೆಟ್ ಮೂವಿ ಅಂತ ಹೇಳ್ಬೋದು. ಅಷ್ಟು ಒಳ್ಳೆ ಮೂವಿ ಇದು. ಈ ಸಿನಿಮಾದ ಬಗ್ಗೆ, ಶೂಟಿಂಗ್ ಬಗ್ಗೆ, ಎಲ್ಲೆಲ್ಲ ಆಯ್ತು ಏನೇನು ಎಲ್ಲನೂ ಸಿಂಗ್ ಬಾಬು ಅವರೇ ಹೇಳಿದ್ದಾರೆ. ಹಂಸಲೇಖ ಅವರು ಕೆಲವು ಕಡೆ ಹೇಳಿದ್ದಾರೆ. ಇತ್ತೀಚೆಗೆ ಸಿಂಗ್ ಬಾಬು ಅವರ ಒಂದು 50 ವರ್ಷದ ಒಂದು ಸಿನಿಮಾ ಪಯಣದ ಆ ಸಂಭ್ರಮದಲ್ಲಿ ಕೂಡ ಮಾತಾಡಿದ್ದಾರೆ. ಸಿನಿಮಾ ಡೈರೆಕ್ಟ್ರು ಸಿಂಗ್ ಬಾಬು ಅವರು, ನಿರ್ಮಾಪಕರು ಕೂಡ ಅವರೇ. ಸಾಹಿತ್ಯ ಸಂಗೀತ ಹಂಸಲೇಖ ಅವರು. ಇದರ ಹಾಡು ಎಲ್ಲಿ ಸೃಷ್ಟಿಯಾಯಿತು, ಏನೇನಾಯಿತು ಅಂತ ಕೆಲವು ಮಾಹಿತಿಗಳು ನನಗೆ ಗೊತ್ತಿರೋದು ನಿಮಗೆ ಹೇಳಬೇಕು. ನೋಡಿ, ಸ್ಟಾರ್ಟಿಂಗು ಸಿಂಗ್ ಬಾಬು ಅವರು ಹಂಸಲೇಖವನ್ನು ಕರ್ಕೊಂಡು ಮೈಸೂರಿಗೆ ಹೋಗ್ತಾರೆ. ಸಿಂಗ್ ಬಾಬು ಅವರ ಫೇವ್ರೇಟ್ ಪ್ಲೇಸು ಅವರ ಊರು ಮೈಸೂರು. ಅಲ್ಲಿ ಒಂದು 2 ದಿನ ಸ್ಟೇ ಮಾಡ್ತಾರೆ. ಅಲ್ಲಿ ಟ್ಯೂನ್ ಬರೋಲ್ಲ, ಓಕೆ ಆಗಲ್ಲ. ಅಲ್ಲಿ ಟ್ಯೂನ್ ಯಾವುದು ಓಕೆ ಆಗಲ್ಲ, ಒಂದು ವಾತಾವರಣ ಬೇಕಲ್ವಾ. ಅಲ್ಲಿಂದ ಹುಣಸೂರಿಗೆ ಹೋಗ್ತಾರೆ. ಹುಣಸೂರ್ಲು ಕೂಡ ಒಂದಿನ ಸ್ಟೇ ಮಾಡ್ತಾರೆ. ಗೊತ್ತಾ ನಿಮಗೆ? ಹುಣಸೂರ್ಲು ಸ್ಟೇ ಮಾಡಿ ಅಲ್ಲೂ ಕೂಡ ಏನಾಗಲ್ಲ. ಇದು ಹೆಂಗೂ ಕೊಡಗಿನ ಒಂದು ಯೋಧನ ಕತೆ, ಒಂದು ಕೂರುಗಲ್ಲಿ ಶೂಟಿಂಗ್ ಎಲ್ಲ ಮಾಡೋದಿರುತ್ತೆ. ಸಿಂಗ್ ಬಾಬು ಅವರು ಹಂಸಲೇಖವನ್ನು ಕರ್ಕೊಂಡು ಮಡಿಕೇರಿಗೆ ಹೋಗ್ತಾರೆ. ಮಡಿಕೇರಿ ಪಕ್ಕ ಬೆಟ್ಟಗೇರಿ ಅಂತ ಒಂದು ಊರಿದೆ. ಆ ಬೆಟ್ಟಗೇರಿಯಲ್ಲಿ ಸಿಂಗ್ ಬಾಬು ಅವರ ಫ್ಯಾಮಿಲಿ ಫ್ರೆಂಡ್ ಇದ್ದಾರೆ, ತುಂಬ ಕ್ಲೋಸು ಫ್ರೆಂಡ್ಸ್ ಇದ್ದಾರೆ. ಸಿಂಗ್ ಬಾಬು ಫ್ಯಾಮಿಲಿಗೆ ಕೂರ್ಗಿಸ್ ಫ್ರೆಂಡ್ಸ್ ತುಂಬ ಇದ್ದಾರೆ. ಅಲ್ಲಿ ಬೆಟ್ಟಗೇರಿಯಲ್ಲಿ ಒಂದು ಗೆಸ್ಟ್ ಹೌಸ್ ಥರ ಮಾಡಿರ್ತಾರೆ ಅವರ ಫ್ಯಾಮಿಲಿ, ಅವರ ಒಂದು ಫ್ರೆಂಡು. ಅಲ್ಲಿ ಹೋಗ್ತಾರೆ. ಅಲ್ಲಿ ಹಂಸಲೇಖ ಅವ್ರನ್ನ ಕರ್ಕೊಂಡೋಗಿ ಅಲ್ಲೂ 4-5 ದಿನದ ಮಟ್ಟಿಗೆ ಕಂಪೋಸಿಂಗ್ ನಡೆಯುತ್ತೆ. ಹಂಸಲೇಖ ಅವರಿಗೆ ಸಾಮಾನ್ಯವಾಗಿ ಬೆಳಗಿನ ಜಾವ 4-5 ಗಂಟೆಗೆ ಎದ್ದು ಕಂಪೋಸ್ ಮಾಡೋದು ಇಷ್ಟ. ಇನ್ನು ಉದಾಹರಣೆ ಹೇಳಬೇಕು ಅಂದರೆ, ಹಂಸಲೇಖ ಅವರು ರವಿಚಂದ್ರನ್ ಅವರ ಕಂಪೋಸಿಂಗ್ ಇದೆಯಲ್ಲ, ಅದೆಲ್ಲ ಬಹುತೇಕ ನಡೆದಿದ್ದು ಬೆಳಗಿನ ಜಾವನೇ. ಇದು ರವಿ ಸರು ಕೆಲವು ಕಡೆ ಹೇಳಿದ್ದಾರೆ. ಹಾಗಾಗಿ ಮುತ್ತಿನ ಹಾರ ಕೂಡ ಬೆಳಗಿನ ಜಾವನೇ ಹಂಸಲೇಖ ಅವರು ಒಂದು ವಾಕ್ ಮಾಡ್ಕೊಬಂದು, ನೇಚರ್ ಅಲ್ವಾ, ನೇಚರ್ ಕಂಡಾಗ ಇನ್ನೂ ಎಷ್ಟು ಖುಷಿ ಆಗುತ್ತೆ. ಸಾಹಿತಿಗಳಿಗೆ, ಮ್ಯೂಸಿಕ್ ಮಾಡೋರಿಗೆ ಎಷ್ಟು ಖುಷಿ ಆಗುತ್ತೆ. ನೇಚರ್ ನೋಡ್ಕೊಬರೋದು, ಒಂದು ಕಾಫಿ ಕುಡಿಯೋದು, ಟ್ಯೂನ್ ಹಾಕೋದು, ಕಂಪೋಸ್ ಮಾಡೋದು, ಆಮೇಲೆ ಲಿರಿಕ್ಸ್ ಬರೆಯೋದು ಮಾಡ್ತಿರ್ತಾರೆ. ಎಲ್ಲ ಕಂಪೋಸ್ ಮಾಡಿಕೊಂಡು ಲಿರಿಕ್ಸ್ ಎಲ್ಲ ಕೆಲವು ಬರ್ಕೊಂಡು ಬರ್ತಾರೆ. ಬರಬೇಕಾದ್ರೆ ಹಂಸಲೇಖ ಅವರು ಒಂದು ಪಾಯಿಂಟ್ ಹೇಳ್ತಾರೆ ಸಿಂಗ್ ಬಾಬು ಅವರಿಗೆ. ನೋಡಿ, ಹೆಂಗೂ ನೀವೀಗ ಕೊಡಗಿನ ಯೋಧನ ಕತೆ ಮಾಡ್ತಿದ್ದೀರಾ, ಇದರಲ್ಲಿ ನಾಯಕ ನಾಯಕಿ ಎಲ್ಲ ಕೊಡಗು ಸಂಪ್ರದಾಯದವರು, ಅಂದರೆ ಕೂರ್ಗೀಸು, ಅವರ ಒಂದು ಸಂಪ್ರದಾಯ ಕೂಡ ತೋರಿಸ್ತೀರಾ, ಕೊಡಗಲ್ಲಿ ಕೂಡ ಶೂಟ್ ಮಾಡ್ತೀರಾ. ಹಾಗಾಗಿ ಹಾಡುಗಳಲ್ಲಿ ಕೆಲವು ಕಡೆ ಕೂರ್ಗಿ ಲ್ಯಾಂಗ್ವೇಜನ್ನು ಯೂಸ್ ಮಾಡೋಣ, ಬಳಸ್ಕೊಳ್ಳೋಣ, ಚೆನ್ನಾಗಿರುತ್ತೆ ಅಂತಾರೆ. ಅದಕ್ಕಿಂತ ಮೊದಲು ಹಂಸಲೇಖ ಅವರು ಮಡಿಕೇರಿ ಸಿಪಾಯಿ ತಲೆ ಮೇಲೆ ತುರಾಯಿ ಅಂತ ಬರೆದಿರ್ತಾರೆ ಆ ಹಾಡಿಗೆ. ಇದು ಹಂಸಲೇಖ ಅವರು ಕೆಲವು ಕಡೆ ಹೇಳಿದ್ದಾರೆ, ನೀವು ನೋಡಿರ್ತೀರಿ. ಮಡಿಕೇರಿ ಸಿಪಾಯಿ ತಲೆ ಮೇಲೆ ತುರಾಯಿ ಅಂತೇಳಿ ಮಿಕ್ಕಿದೆಲ್ಲ ಬರೆದಿರ್ತಾರೆ. ಆಗ ಈ ಥರ ಪ್ಲ್ಯಾನ್ ಮಾಡ್ತಾರೆ, ಒಂದು ಕೂರ್ಗಿಸ್ ಲ್ಯಾಂಗ್ವೇಜ್ ಹಾಕ್ಬಿಡೋಣ, ಚೆನ್ನಾಗಿರುತ್ತೆ ಅಂತ. ಆಗ ಕೊಡವ ಭಾಷೆ ಚೆನ್ನಾಗಿ ಗೊತ್ತಿದ್ದವರು ವಿಜಯಲಕ್ಷ್ಮಿ ಸಿಂಗ್ ಅವರು, ಸಿಂಗ್ ಬಾಬು ಅವರ ಸಹೋದರಿ. ಅವರ ಹಸ್ಬೆಂಡು ಜೈ ಜಗದೀಶ್ ಅವರು ಕೊಡಗಿನವರು, ಅವರು ಕೂರ್ಗಿಸ್ ಅಲ್ಲ, ಬಟ್ ಕೊಡಗಿನವರು. ಹಾಗಾಗಿ ವಿಜಯಲಕ್ಷ್ಮಿ ಸಿಂಗ್ ಅವ್ರನ್ನ ಕರ್ಕೊಂಡು ಅಲ್ಲಿ ಕೆಲವು ಸಾಲುಗಳನ್ನ ಕೊಡವು ಭಾಷೆಗೆ ತರ್ಜುಮೆ ಮಾಡ್ತಾರೆ, ಅಲ್ಲಿ ಬಳಸ್ಕೋತಾರೆ. ಅಲ್ಲಿ ಮಡಿಕೇರಿ ಸಿಪಾಯಿ ಮುತ್ತು ತಾತು ಮರೆಯಲು ಅಂತ, ಎಲ್ಲರೂ ಅದನ್ನ ಮುತ್ತು ಕಾತು ಮರೆಯಲು ಅಂತಾರೆ. ಅದು ಕಾತು ಮರೆಯಲ್ಲ, ತಾತು ಮರೆಯಲಿ. ತಾತು ಮರೆ ಅಂದರೆ ಕೊಟ್ಟ ಮರೆಯಲ್ಲಿ ಅಂತ. ಮಡಿಕೇರಿ ಸಿಪಾಯಿ ಮುತ್ತು ಕೊಟ್ಟ ಮರೆಯಲ್ಲಿ ಅಂತ. ಚಾಯ್ ಕಾರ್ತಿ ಮೂಡಿಕ್, ಚಾಯ್ ಕಾರ್ತಿ ಅಂದರೆ ಚೆನ್ನಾಗಿರೋಳು ಅಂತ, ಮೂಡಿ ಅಂದರೆ ಹುಡುಗಿ, ಚೆನ್ನಾಗಿರೋ ಹುಡುಗಿಗೆ ಮುತ್ತು ಕೊಟ್ಟ ಮರೆಯಲಿ ಅಂತ. ಚಾಯ್ ಕಾರ್ತಿ ಮೂಡಿಕ್, ನಾ ಮುತ್ತಿಟ್ಟ ಮರೆಯಲು, ಈ ಥರ ಬರೀತಾರೆ. ನಂಗಡ ಪ್ರೇಮವು ತುಂಬ ಚಾಯಿಂದ, ನಮ್ಮ ಪ್ರೇಮ ತುಂಬ ಚಂದ ಅಂತ ಹೇಳೋದನ್ನ ತರ್ಜುಮೆ ಮಾಡ್ತಾರೆ ಕೊಡಗು ಲ್ಯಾಂಗ್ವೇಜ್ಗೆ. ಅದ್ಭುತವಾಗಿ ಮೀಟ್ರಿಗೆ ಕೂತ್ಕೊಳ್ಳುತ್ತೆ. SPB ಅವ್ರ ಚಿತ್ರಮ್ಮ ಅವರು ಅದನ್ನ ಅದ್ಭುತವಾಗಿ ಆಡ್ತಾರೆ, ನೀವೆಲ್ಲ ಕೇಳಿದಿರಿ. ಇಲ್ಲಿ ವಿಷ್ಣು ಸರ್ಗೆ ಒಂದು ಇಷ್ಟವಾದ ಲೈನ್ ಇತ್ತು, ನೀ ನುಡಿಯುವ ಸಮಯ ಮಾರ್ದನೀಯ ಹೃದಯ ಅಂತ. ಎಂಥ ಲೈನ್ ರೀ, ಅದ್ಭುತವಾಗಿ ಹಂಸಲೇಖ ಅವರು ಬರೆದಿದ್ರು. ಅದು ವಿಷ್ಣು ಸರ್ಗೆ ಪ್ರತ್ಯೇಕವಾಗಿ ಆ ಲೈನ್ ತುಂಬ ಇಷ್ಟ. ಆಮೇಲೆ ಕೊಡವರ ವೀರ ಅಂತ ಹೇಳೋ ಹಾಡಲ್ಲೂ ಕೂಡ ತುಂಬ ಚೆನ್ನಾಗಿ ಓಲಗ, ಚಂಡೆ ಎಲ್ಲ ಬಳಸಿದ್ದಾರೆ. ಅದೆಲ್ಲ ಹಂಸಲೇಖ ಅವರು ಲೈವ್ ರೆಕಾರ್ಡಿಂಗೇ ಮಾಡಿದ್ದು, ಅದು ಹೇಳ್ತೀನಿ ಆಮೇಲೆ. ಅದ್ಭುತವಾಗಿ ಮೂಡಿಬಂದ ಹಾಡು. ಅದರಲ್ಲೂ ಕೂಡ ಕೊಡವು ಲ್ಯಾಂಗ್ವೇಜನ್ನು ಬಳಸ್ಕೊಂಡಿದ್ದಾರೆ ಹಂಸಲೇಖ ಅವರು. ವಿಜಯಲಕ್ಷ್ಮಿ ಸಿಂಗ್ ಅವ್ರನ್ನ ಕೂರಿಸ್ಕೊಂಡು ಬರೆದಿದ್ದಾರೆ. ಅಲ್ಲಿ ವಿಷ್ಣು ಸರ್ ಹಾಕಿದ ಗೆಟಪ್ಪು ಎಲ್ಲ ಕೊಡವ ಒಂದು ಡ್ರೆಸ್ ಹಾಕಿದ್ದಾರೆ. ತುಂಬ ಅವ್ರ ಮದುವೆಯಲ್ಲಿ ಏನು ನಡೆಯುತ್ತೆ, ಮತ್ತು ಉತ್ತರಿ ಹಬ್ಬ ಹೇಗೆ ಮಾಡ್ತಾರೆ ಎಲ್ಲ ಹಾಡಲ್ಲಿ ನೋಡ್ಬೋದು ನೀವು. ಅಷ್ಟು ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಅಶ್ವಥ್ ಅವರಿಗೆ, KS ಅಶ್ವಥ್ ಅವರಿಗೆ ಸಿಂಗ್ ಬಾಬು ಅವರೆಲ್ಲ ವಿಷಯ ಹೇಳಿದಾಗ, ಅಶ್ವಥ್ ಅವರು ಅಂದರೆ ಆ ಕಥೆಯಲ್ಲಿ ಹೇಳಿದಾಗ ಅಶ್ವಥ್ ಅವರು ಹಂಸಲೇಖ ಅವರಿಗೆ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡ್ತಾರೆ. ನೋಡಿ ಹಂಸಲೇಖ ಅವರೇ, ನನಗೆ ತುಂಬ ಡ್ಯಾನ್ಸ್ ಮಾಡೋಕ್ಕೆಲ್ಲ ಆಗಲ್ಲ, ಒಂದು ಹಾಡಲ್ಲಿ ನಾನೂ ಕೂಡ ಕಾಣಿಸ್ಕೋತೀನಿ ಅಂತ ಹೇಳಿದ್ದಾರೆ ಡೈರೆಕ್ಟ್ರು. ನಾನು ಡ್ಯಾನ್ಸ್ ಎಲ್ಲ ಮಾಡಲ್ಲ, ನನಗೆ ಆ ಥರ ಎಲ್ಲ ರಿದಮ್ ಕೊಟ್ಬಿಡ್ಬೇಡಿ, ನೀವು ಮ್ಯೂಸಿಕ್ ಎಲ್ಲ ಮಾಡಿಬಿಡಿ, ಸ್ವಲ್ಪ ಸಿಂಪಲಾಗಿ ಮಾಡಿ ಅಂತ. ಆಗ ಹಂಸಲೇಖ ಅವರು, ಏನು ಗಾಬರಿ ಆಗಬೇಡಿ ಮೇಷ್ಟ್ರೇ, ಏನೂ ಆಗಲ್ಲ, ಆ ಥರ ಸಿಂಪಲಾಗಿ ಮಾಡಿರ್ತೀನಿ, ನೀವು ಆ್ಯಕ್ಟಿಂಗ್ ಮಾಡಿದ್ರೆ ಸಾಕು, ಡ್ಯಾನ್ಸ್ ಏನು ಬರಲ್ಲ ಬಿಡಿ ಅಂತಾರೆ. ಅಶ್ವಥ್ ಅವರು ಪೋಷಕ ನಟರ ಸಾರ್ವಭೌಮ, ಡ್ಯಾನ್ಸ್ ಎಲ್ಲ ಮಾಡೋಕ್ಕೆ ಅವ್ರಿಗೆ ಇಷ್ಟ ಆಗಲ್ಲ. ಅದ್ಭುತ ನಟ, ಆಗಾಗ ಲೆಜೆಂಡ್ ಆಗಿದ್ದರು ಅವರು. ವಯಸ್ಸಾಗಿತ್ತು ಅವ್ರಿಗೆ, ಆವಾಗಲೇ ಹಿರಿಯವರಾಗಿದ್ದರು. ಹಾಗಾಗಿ ಅವರು ಅದನ್ನ ಕೇಳ್ಕೊತಾರೆ. ಹಂಸಲೇಖ ಅವ್ರಿಗೆ ತಕ್ಕ ಮ್ಯೂಸಿಕ್ ಮಾಡ್ತಾರೆ. ಇದೆಲ್ಲ ನಡೆಯುತ್ತೆ. ಮಿಕ್ಕಿದ ಹಾಡೆಲ್ಲ ಮಾಡ್ತಾರೆ. GP ರಾಜರತ್ನಂ ಅವರ ಸ್ಟೈಲಲ್ಲಿ, ಒಂದು ರತ್ನನ್ ಸ್ಟೈಲಲ್ಲಿ ಅವರು ಕೊಡಗಿನೋಳು ಬೆಡಗಿನೋಳು ಹಾಡನ್ನ ಕ್ರಿಯೇಟ್ ಮಾಡ್ತಾರೆ ಹಂಸಲೇಖ ಅವರು. ಅದೆಲ್ಲ ಅವ್ರು ಸ್ಟೈಲೇ ಮಾಡೋದು. ಎಲ್ಲ ಅದ್ಭುತವಾಗಿ SPB ಅವರೆಲ್ಲ ಆಡ್ತಾರೆ. ಬಾಲಮುರಳಿ ಕೃಷ್ಣ ಕೂಡ ಆಡ್ತಾರೆ. ಮೆಡ್ರಾಸಲ್ಲಿ ಇದನ್ನ ರೆಕಾರ್ಡಿಂಗ್ ಮಾಡ್ತಾರೆ. ಯಾಕೆಂದರೆ ಬಾಲಮುರಳಿ ಕೃಷ್ಣ ಅವರು ಮೆಡ್ರಾಸಲ್ಲಿ ಬಂದು ಆಡ್ತೀನಿ ಅಂತ ಹೇಳಿದಾಗ, ಅಲ್ಲಿ ಆಡ್ತೀನಿ ಅಂತ ಹೇಳಿದಾಗ ಅಲ್ಲೋಗಿ ರೆಕಾರ್ಡ್ ಮಾಡ್ಕೊಬರ್ತಾರೆ. ಆದರೆ ಅದರದ್ದು ಟ್ರ್ಯಾಕ್ ಆಡೋದಲ್ಲ LN ಶಾಸ್ತ್ರಿ ಅವರು, ಸಂಕೇತಲ್ಲೇ ಟ್ರ್ಯಾಕ್ ಎಲ್ಲ ಆಡೋದು. ವಾಯ್ಸ್ ಮಿಕ್ಸಿಂಗ್ ಮಾತ್ರ ಮೆಡ್ರಾಸಲ್ಲಿ ಮಾಡ್ತಾರೆ. 10-12 ಟ್ರ್ಯಾಕ್ಸ್ ಇರುತ್ತೆ ಸಂಕೇತಲ್ಲಿ. ಹಾಗಾಗಿ ಒಂದೊಂದು ಟ್ರ್ಯಾಕ್ ಒಂದು ಇನ್ಸ್ಟ್ರೂಮೆಂಟ್ ಎಲ್ಲ ಮಾಡಿ ಅಲ್ಲಿ ತಗೊಂಡೋಗಿ ವಾಯ್ಸ್ ಮಿಕ್ಸ್ ಮಾಡ್ತಾರೆ. ಇದು
ಹಂಸಲೇಖ ಅವರ ವೃತ್ತಿ ಜೀವನದಲ್ಲಿ ತುಂಬ ದಿನಗಳ ಕಾಲ ತಗೊಂಡು ರೆಕಾರ್ಡಿಂಗ್ ಮಾಡಿದಂಥ ಸಿನಿಮಾ 12 ದಿನ. ಇದು ಇಂಪಾರ್ಟೆಂಟ್ ಪಾಯಿಂಟ್. 12 ದಿನಗಳ ಕಾಲ ಇದು ರೆಕಾರ್ಡಿಂಗ್. ಇದು ರೆಕಾರ್ಡಿಂಗಲ್ಲಿ ಅವರು ಲೈವ್ ರೆಕಾರ್ಡಿಂಗ್ ಅದ್ಭುತವಾಗಿ ಮಾಡಿದ್ದಾರೆ. ಲೈವ್ ರೆಕಾರ್ಡಿಂಗ್ ಮಾಡಿದ್ದಾರೆ, ಸಂಕೇತಲ್ಲೇ ಮಾಡಿದ್ದು, ಬೆಂಗಳೂರಲ್ಲೇ ಮಾಡಿದ್ದು. ಅದು ಜಾತ್ರೆ ಥರ ಇತ್ತಂತೆ. ಅವತ್ತು ಮನೋಹರ್ ಸರ್ ಹೇಳಿದ್ರು, ಅದ್ಭುತವಾದ 12 ದಿನಗಳ ಆ ಒಂದು ಸಮಯ ಫುಲ್ ಜಾತ್ರೆ ಥರ. ಅಂದರೆ ಅಷ್ಟು ಇನ್ಸ್ಟ್ರೂಮೆಂಟು, ಯಾಕೆಂದರೆ ಸಿನಿಮಾ ತುಂಬ ದೊಡ್ಡ ಬಜೆಟು, ಆಮೇಲೆ ತುಂಬ ದೊಡ್ಡ ಸಿನಿಮಾ, ಹಾಗೂ ಹಾಡುಗಳು ಕೂಡ ತುಂಬ ಇದೆ. ಮತ್ತು ಒಂದೊಂದು ದೊಡ್ಡ ದೊಡ್ಡ ಹಾಡುಗಳಿದೆ. ಇದರ ದೇವರು ಹೊಸದ ಪ್ರೇಮದಾರ ಹಾಡೆಲ್ಲ ಎಷ್ಟು ದೊಡ್ಡದಾಗಿದೆ ಗೊತ್ತು. ಅದೆಲ್ಲ ರೆಕಾರ್ಡಿಂಗ್ ಅಲ್ಲೂ ಮಾಡಿದ್ರು ಕೂಡ. ರೆಕಾರ್ಡಿಂಗ್ ವಿಷಯಕ್ಕೆ ಬಂದರೆ ಇದರಲ್ಲಿ BGMಗಳೆಲ್ಲ ಬಳಸಿದ್ದಾರೆ ಹಂಸಲೇಖ ಅವರು. ಸ್ಯಾಕ್ಸೋಫೋನು, ಗಿಟಾರು ಎಲ್ಲ ತುಂಬು ಸುರಿಮಳೆ ಅಂತ ಇಲ್ಲಿ ಸಂಕೇತಲ್ಲಿ ಒಂಥರ ಹೇಳಿದ್ರಲ್ಲ ಆಗ ಜಾತ್ರೆ ಅಂತ, ಹಂಗಿತ್ತಂತೆ ಇಲ್ಲಿ. 12 ದಿನಗಳ ಕಾಲ ಕಂಟಿನ್ಯೂಸ್ ರೆಕಾರ್ಡಿಂಗ್ ಮಾಡೋ ಸಿನಿಮಾ ಮುತ್ತಿನ ಹಾರ. ಹಾಗಾಗಿ ಇದೊಂದು ಕನ್ನಡದ ಕ್ಲಾಸಿಕ್ ಮೂವಿ, ಯಾವತ್ತೂ ನೆನೆಸ್ಕೋಬೇಕು. ಇಲ್ಲಿ ನಾವು ಹಂಸಲೇಖ ಅವರ ಕೆಲಸನ ಮೆಚ್ಕೊಳ್ಳೇಬೇಕು. ಅವ್ರಿಗೂ ಕೂಡ ಒಂದು ದೊಡ್ಡ ಬಜೆಟ್ ಅಂತ ಹೇಳಿದಾಗ ಅವರು ಆ ಜವಾಬ್ದಾರಿ ಹೆಗಲ ಮೇಲೆ ಹಾಕೊಂಡು ಕೆಲಸ ಮಾಡೋದಿದೆಯಲ್ಲ, ಅದಕ್ಕೆ ಸಿಂಗ್ ಬಾಬು ಅವ್ರದ್ದು ಹಂಸಲೇಖ ಅವ್ರದ್ದು ಕಾಂಬಿನೇಷನ್ ಅಷ್ಟು ಹಿಟ್ ಆಗಿದ್ದು. ಎಲ್ಲ ಸಿನಿಮಾ ಹಾಡುಗಳು ಹಿಟ್. ಸಿನಿಮಾ ಕೆಲವು ಫೇಲ್ಯೂರ್ ಆಗೋದು, ಕೆಲವು ಅನ್ಸಕ್ಸಸ್, ಅಂದರೆ ಹಿಟ್ ಆಗೋದು, ಫೇಲ್ ಆಗೋದು ಸೆಕೆಂಡ್ರಿ. ಆದರೆ ಬರೋ ಹಾಡುಗಳು ಸಾರ್ವಕಾಲಿಕ ಹಿಟ್. ಹಾಗಾಗಿ ಮುತ್ತಿನ ಹಾರ ನೆನೆಸ್ಕೋಬೇಕು. ಮುತ್ತಿನ ಹಾರ ಒಂದು ಕನ್ನಡದ ಕ್ಲಾಸಿಕ್ ಮೂವಿ. ಎಲ್ಲ ಹಾಡುಗಳು ಸೂಪರ್ ಹಿಟ್ಟು. SPB ಅವರು, ಬಾಲಮುರಳಿಕೃಷ್ಣ ಅವರು, ಚಿತ್ರ ಅವರು, ಲತಾ ಹಂಸಲೇಖ ಅವರು ಎಲ್ಲ ಹಾಡಿದ್ದಾರೆ. ಟ್ರ್ಯಾಕ್ LN ಶಾಸ್ತ್ರಿ ಹಾಡಿರ್ತಾರೆ. ನೆನೆಸ್ಕೋಬೇಕು ಇವತ್ತು ಅವರೆಲ್ಲರೂ ನಾವು. ಸಿಂಗ್ ಬಾಬರ್ಗೊಂದು ಹ್ಯಾಟ್ಸ್ ಆಫ್ ಹೇಳೋಣ, ಹಂಸಲೇಖ ಅವ್ರಿಗೆ ಡಬಲ್ ಹ್ಯಾಟ್ಸ್ ಆಫ್ ಹೇಳೋಣ. ಎಲ್ಲ ವೀಕ್ಷಕರಿಗೂ ಥ್ಯಾಂಕ್ ಯು.